ಯಕ್ಷ ಮಹಾರಾಜರ ಪ್ರೀತಿಯಿಂದ ನಮ್ಮ ಮಕ್ಕಳು ಹೇಗೆ ಪ್ರೀತಿಯಿಂದ ಸಂರಕ್ಷಿಸಲ್ಪಡ್ತಾರೋ ಅದೇ ರೀತಿ ವಿಭವದಿಂದ ಪಾಲಿಸ್ತಾ ಇದ್ದಾರೆ. ಯಕ್ಷ ಮಹಾರಾಜರ ಪ್ರೀತಿಯ ಮಗಳಾಗಿ ಸರ್ವ ಸುಖಭೋಗಗಳನ್ನು ಸೌಗಂಧಿಕೆ ಅನ್ನೋ ಹೆಸರಿನಿಂದ ನಾನು
ಅನುಭವಿಸುತ್ತಾ ಇದ್ದೇನೆ. ಯಾವ ವಿಷಯದಲ್ಲಿ ಆಗಲಿ ಕುಂದುಕೊರತೆಯನ್ನು ನನ್ನಪ್ಪ ಮಾಡಿದ್ದಿಲ್ಲ. ಇಲ್ಲ ಮೇಘಲ, ಹಾಗೆ ಹಲವು ದಿನಗಳಿಂದ ಮನಸ್ಸಿಗೆ ಯಾಕೋ ಒಂದು ವಿಧವಾದಂತಹ ನಿನ್ನ ಮನಸ್ಸಿಗೆ ಬೇಸರ ಬೇಸರ ಕಣೆ. ತಾವೇನು ಏನು ಯಾವತ್ತು ಕಂಡತನ್ನೇ ಕಾಣುವುದು, ಮತ್ತೆ ಉಂಡದ್ದನ್ನೇ ಉಣ್ಣುವುದು, ಅಂತೂ ಅನುಭವಿಸಿದ್ದನ್ನೇ ಅನುಭವಿಸುವುದು ಮತ್ತೆ ಅಲ್ಲವೇ? ಹೌದು. ಅಂತೂ ಬದಲಾವಣೆಯನ್ನು ಕಾಣಬೇಕು, ಹೊಸತನ ಅನುಭವ ಮಾಡಿಕೊಳ್ಳಬೇಕು ಅನ್ನುವಂತ ಆಸೆ ಅಂತರ್ಯದಲ್ಲಿ ಮೂಡಿದೆ ನಿನ್ನ ಮನಸ್ಸಿನಲ್ಲಿ. ಹೌದೇ? ಏನು ಹಾಗೆಂದು ದಾರಿ ಇದೆ. ದಾರಿ? ಹೌದು. ಎಲ್ಲಿಗೆ? ಅದೇನು ಮಲ್ಲಯ್ಯ, ಏನು ವಿರಿಂಚಿಯ ಸೃಷ್ಟಿಯ ವಿಲಾಸದಲ್ಲಿ ವಿನೂತನವಾದುದು ವಿರಾಟ ಪುರುಷನ ಮಧ್ಯಭಾಗವೆನಿಸಿಕೊಂಡಂತಹ ಮಧ್ಯಭೂಮಿಯಂತೆ. ಅದು ಭೂಲೋಕ ಅಲ್ಲವೇ? ಹಾಗೆಂದು ಮಾರ ಜನಕನ ಸುತನ ಮಾಯಕದ ಆ ಮೋಡಿಯ